ಮಾಮ, ಅದೇನೋ ಚಿಂತೆಗೊಳಗಾಗಿದ್ದೀರಿ. ಮೊದಲು ಚಾ ಕುಡಿಯಿರಿ, ಆಮೇಲೆ ನಿಮ್ಮ ತಲೆ ತಾನೇ ಸರಿ ಹೋಗುತ್ತೆ. ಅದು ಅಂತಿಂತ ಚಿಂತೆ ಅಲ್ಲ ತಾಯಿ. ನಾನು ಜೀವನ ಪೂರ್ತಿ ಚಿಂತೆ ಮಾಡಿ ಕೊರಗಿ ಕೊರಗಿ ಸಾಯುವಂತ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ? ಕಂತಹರನ ಮನೆಯಲ್ಲಿ ಚಿಂತೆಗಳ ಕಂತೆಯೇ, ಕುಬೇರನ ಮನೆಯಲ್ಲಿ ಹಣದ ಚಿಂತೆಯೇ? ಬಡತನವನ್ನು ಮೆಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುತ್ತಿರುವ ನಿನಗೆ ಚಿಂತೆ ಎಂಬ ಪದ ಬೇಡ. ನೋಡು, ಒಂದು ಕ್ಷಣ ತಿರುಗಿ ನೋಡು ನನ್ನನ್ನು. ಕಠೋರವಾದ ಬಿರು ನುಡಿಗಳ ಅದೆಲ್ಲ ನಿಮ್ಮ ಅಜ್ಞಾನದ ಪರಮಾವಧಿ. ಬುದ್ಧಿ ಇಲ್ಲದವರ ಪೆದ್ದು ಮಾತುಗಳು ಬದುಕೆಂಬುದು 3 ದಿನದ ಸಂತಿ. ಆ 3 ದಿನದಲ್ಲಿ ನಾನಿನ್ನನು ರಾಜ ಮಹಾರಾಜನಾಗಿ ಮಾಡ್ತೇನೆ. ಏನಂತೀಯ? ಇದು ಧರ್ಮವಂತರ ಮಣಿತನ. ಲಾವಣ್ಯ, ನಿನ್ನ ಮಾತುಗಳು ಯಾಕೋ ದಾರಿ ತಪ್ಪಿ ಹೊರಟ ದನಗಳಂತೆ ಹೋಗುತ್ತವೆ. ದಿನ ಬೆಳಗಾಗಿ ಧರ್ಮವನ್ನೇ ಪಾಲಿಸುವ ನನಗೆ ನಿನ್ನ ಮಾತುಗಳು ನನಗೆ ಯಾಕೋ ಅಸಹ್ಯವೆನಿಸುತ್ತದೆ. ಒಬ್ಬ ಪೊಲೀಸ್ ಅಧಿಕಾರಿ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರದು. ನಿನಗೆ ಒಳಗೆ ನಡಿ, ನಾನು ಹೊಲಕ್ಕೆ ಹೋಗಬೇಕು. ಸತಿಯನ್ನು ಕಳೆದುಕೊಂಡ ನೀವು ಸರಸ ಸಲ್ಲಾಪದಿಂದ ದೂರವಿರುವುದು ನನಗೇಕೋ ಸರಿ ಕಾಣ್ತಾ ಇಲ್ಲ. ರಾಜವೈಭೋಗದ ಯುವರಾಜನಿಗಿಂತಲೂ ಸುಂದರವಾದ ನೀನು, ನಿನ್ನನ್ನು ಮಹಾರಾಜನಾಗಿ ಮಾಡಿಸುತ್ತೀನಿ ನಾನು. ನೋಡು, ಅದೆಲ್ಲ ಇಲ್ಲ ಅಂತ ಹೇಳ್ಬೇಡ. ಒಂದೇ ಒಂದು ಸಾರಿ ನನ್ನ ಕಾಮದಿಚ್ಛೆಯನ್ನು ಪೂರ್ಣಗೊಳಿಸು ಮಹಾರಾಜ. ದೂರನಿಂದ ಮಾತನಾಡು ನಿರ್ಲಜ್ಜ ಹೆಣ್ಣೆ. ತಮ್ಮನ ಮಡಿದಿಯಾಗಿ ಬಂದು ನೀನು ನನಗೆ ಸೊಸೆಯೂ ಅಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕ ಪತ್ನಿಯ ವ್ರತಸ್ಥ, ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಾನು ನಿತ್ಯ ದಾರಿ ಹಿಡಿದು ಹೊರಟರೆ ಮುತ್ತೈದರ ನೆತ್ತಿ ತುಂಬ ಸೆರಗನ್ನು ಹೊತ್ತುಕೊಂಡು ದೇವರು ಬಂದರಂತೆ ದಾರಿ ಬಿಡುತ್ತಾರೆ. ಅಂತಾದ್ರಲ್ಲಿ ಇಂಥ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯ? ಹೇಸಿ ರಾಕ್ಷಸಿ ಅಂತೀಯ ಅನ್ನು ನನಗೇನು ಸಿಟ್ಟಿಲ್ಲ. ನೋಡು, ಒಂಟಿ ನಿನ್ನ ಜೀವನವನ್ನು ಕೂಡಿಕೊಂಡು ನನ್ನ ಜೊತೆ ಬೆರೆತಾಗ ಇದು ನನ್ನ 2ನೆಯ ಕರೆ. ಅಯ್ಯೋ ರಾಮ, ಏನಂದು ಉತ್ತರ ಕೊಡಲಿ ಹೆಣ್ಣಿಗೆ? ತಾಯಿ ಲಾವಣ್ಯ, ನೀನು ನನ್ನ ತಮ್ಮನ ಮಡದಿದ್ದೀಯ. ಮೈ ತುಂಬಾ ಎತ್ತರವಿರಲಿ. ಲಾವಣ್ಯ, ನೋಡಿ, ಆ ಮಾತನ್ನು ಹಿಂದಕ್ಕೆ ಕಳಿಸಿ ಆಘಾತಕ್ಕೆ ಒಳಗಾಗಬೇಡಿ ಮಾಮ. ನೋಡು ಮಾಮ, ಇದು ನಿಮ್ಮ ಅಂತಿಮ ನಿರ್ಧಾರವಾದ್ರೆ ಈಗ ನನ್ನ ನಿರ್ಧಾರ ಬೇರೆ ಆಗುತ್ತೆ. ಬೇಕಿದ್ರೆ ನನ್ನನ್ನು ಕೊಲೆ ಮಾಡಮ್ಮ, ಆದ್ರೆ ಸಂತೋಷವಿದೆ. ವಿಷ ತುಂಬಿದ ಬಂಗಾರದ ಪಾತ್ರಕ್ಕಿಂತ ಈ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತ ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನನ್ನು ಕೈ ಬಿಟ್ಟು ದೂರ ಹೋಗಿರುವಾಗ ನಿನ್ನ ವಿಷ ತುಂಬಿದ ಪಾತ್ರ ತಗೊಂಡು ಏನು ಮಾಡಲಿ ತಾಯಿ? ನಾನೇನು ಮಾಡಲಿ ತಾಯಿ? ಲಾವಣ್ಯ, ನೀನು ನನ್ನ ತಮ್ಮನ ಮಡದಿದ್ದೀಯಾ. ಮೈ ತುಂಬಾ ಎತ್ತರವಿರಲಿ. ನಿನಗಾಗಿ ಮನ ತುಂಬಿ ಬಾಯಿಸಿ ಬಂದವಳು ನಾನು. ಎಚ್ಚರದಿಂದ ಮಾತನಾಡಬೇಕೆ? ಅದು ನಾನು. ಅಯ್ಯೋ ಹುಚ್ಚ, ತುಚ್ಚ ಈ ಸಮಾಜದಲ್ಲಿ ನಡೆಯುವ ನಿನ್ನಂತ ಬೆರೆತವರ ಆ ಕಥೆ ನಿನಗಿನ್ನೂ ಗೊತ್ತಿಲ್ಲ ಅಂತ.
ನೋಡು, ಅದು ಮನೆಯಲ್ಲಿರುವ ಗಂಡನನ್ನು ಮರೆತು ಆ ಮೈದನೊಂದಿಗೆ ಓಡು ಹೋಗುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಅದು ನಿನ್ನಂತ ನೀತಿಗೆಟ್ಟ ಹೆಣ್ಣೆ ಆಗಿರಬಹುದು. ನನ್ನಂತವಳು ಇರಬೇಕು, ನಾನು ಒಪ್ಪಿದ್ದೀನಿ. ಆದರೆ ಪ್ರೇಮ ಮೋದ ಮಡದಿಯನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದು ಆ ಮಗನ ಹೆಂಡತಿಯನ್ನು ಬೆರೆಯಲು ಹೋದ ನಿನ್ನಂತ ಧರ್ಮವಂತರೆಷ್ಟಿಲ್ಲ ಈ ಸಮಾಜದಲ್ಲಿ. ಕೇಳಲಾರೇ ಇಂಥ ಕಠೋರವಾದ ಬಿರುನುಡಿಗಳು. ಕಿವಿ ಕೈಬಿಟ್ಟು ಕೇಳೋ, ತಮ್ಮನ ಹೆಂಡತಿ ತಂದೆ ಸಮಾನವೆಂದು ಊಟಕ್ಕೆ ತಾಟು ಇಟ್ಟರೆ ಅವಳಿಗೋಸ್ಕರ ಕೆಟ್ಟ ನೋಟವನ್ನು ಅವಳ ಸೀರೆ ಸೆರಗಿನಲ್ಲೇ ಮರೆ ನೋಡುತ್ತಿದೆ ಈ ನಿನ್ನ ಕಣ್ಣು. ಥು! ಲವಣ್ಯ, ಆ ಮಾತೂರದ ಹೆಣ್ಣಾಗಿ ನೀನು ಕಂಡವರಿಗೆ ಸೆರಗನ್ನು ಹಾಸಿ ಏಸಿ ಹೆಣ್ಣಾಗಿ ಬಂದು ನನ್ನ ಮನೆ ಸೇರಿದ ಮಾಯೆ, ನಿನಗಿನ್ನು ಹೊಡಿತಾಯಿ ಒದಗಿಯೇ ಸಾಕ್ಷಿ. ಪ್ರತಿ ನನ್ನ ಮಾತಿಗೆ ಮರು ಉತ್ತರ ಕೊಟ್ಟು ಈ ಮನಿ ನಂತರದೇ ನೆಲವನ್ನಾಗಿ ಮಾಡುವ ಮುನ್ನ ಮತ್ತು ನೀ ನಿನ್ನ ಕತ್ತು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ ಎಚ್ಚರ. ನೀವು ಮತ್ತೆ ಜೈಲಿಗೆ ಹೋಗಬೇಕೆಂದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ. ನೀವು ಮತ್ತೆ ಜೈಲಿಗೆ ಹೋಗಬಾರ್ದಂದ್ರೆ ಅದು ನನ್ನ ಮಾತು ಕೇಳಿ. ನನ್ನ ಮಾತು ಕೇಳಿದ್ರೆ ನಿನ್ನನ್ನು ರಾಜ ಮಹಾರಾಜನಾಗಿ ನಾನು ಮೆರೆಸುತ್ತೀನಿ. ಏನಂತ ಪದೇ ಪದೇ ಅದೇ ಮಾತನ್ನು ಹೇಳಿ ದಾರಿ ಬಿಟ್ಟ ದರಿದ್ರಿ ಹೆಣ್ಣೆ, ನಿನ್ನನ್ನು ಸಾಯಿಸದೇ ಬಿಡಲಾರೆ. ಅಣ್ಣ, ಏನಿದು ಹೇಸಿ ಕೃತ್ಯ? ಅಯ್ಯೋ, ಬೇಗ ಬನ್ರಿ. ನೀವು ಸರಿಯಾದ ಸಮಯಕ್ಕೆ ಬರೆದಿದ್ರೆ ಈ ನಿಮ್ಮ ಅಣ್ಣ ನನ್ನ ಶೀಲ ಹಾಳು ಮಾಡಿ ಬಿಡ್ತಿದ್ದ. ಹೌದೇನೋ ಚಾಂಡಲ? ನಾನು ಬೇಡ ಬೇಡ ಅಂತ ಪದೇ ಪದೇ ಕೇಳಿಕೊಂಡರು ನನ್ನನ್ನು ಬಲಾತ್ಕರಿಸಲಿಕ್ಕೆ ಬಂದನ್ರಿ ಇವನು. ಹೌದೇನೋ ಚಾಂಡಲ? ಬಾಯಿ ತುಂಬಾ ಧರ್ಮರಾಜನೆಂದು ಹೇಳಿ ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ? ಅವಳ ಮಾತನ್ನು ನಂಬಿ ನಿನಗೆ ಚೆನ್ನಾಗಿ ಹೊಡೆ, ನಿನಗೆ ಇನ್ನು ತೃಪ್ತಿ ಆಗುವ ತನಕ ಹೊಡೆ. ಆದ್ರೆ ಇದೀಗ ನುಡಿದ 3 ನುಡಿಗಳ ಮಾತ್ರ ನುಡಿಬೇಡಪ್ಪ. ನೀ ನಂಬಿದ ಈ ಕಳಂಕ ಹೊತ್ತು ಸಾಯ್ತೀನಿ. ಆದ್ರೆ ಈ ಸತ್ಯದ ಸತ್ವ ಪರೀಕ್ಷೆ ಮಾಡಪ್ಪ, ಪರೀಕ್ಷೆ ಮಾಡ. ರೀ, ನೋಡಿದ್ರೇನ್ರಿ, ನೀವೇ ಕಣ್ಣಾರೆ ಕಂಡು ಮತ್ತೆ ನನ್ನನ್ನು ಪರೀಕ್ಷೆ ಮಾಡು ಅಂತಾನೆ ಇವನು. ರೀ, ನಾನ್ ನಿಮ್ಮ ಹೆಂಡತಿ ಅಲ್ವೇನ್ರಿ? ರೀ, ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತಾನೆ ಇವನು. ನಾನು ಉಳಿಯೋದಿಲ್ಲ, ನನ್ನ ಪ್ರಾಣ ಕಳೆದುಕೊಂಡು ಸತ್ತು. ಎಲ್ಲ ಪಾಪಿ ನನ್ನ ಮಗನೇ, ತಮ್ಮನ ಹೆಂಡತಿ ಮಗಳ ಸಮ ಕಾಣದೆ ಅವಳ ಎಷ್ಟೇ ವಿಪರೀತವಾಗಿ ಬೇಡಿಕೊಂಡಳು, ಅವಳ ಬಲಾತ್ಕಾರಕ್ಕೆ ಮುಂದಾದ್ಯಾ? ಏ ನೀಚ, ಬಾಯಿಯಲ್ಲಿ ಆ ಧರ್ಮದ ಹೇಸಿ ಪಾಠ. ನಿನಗೆ ನನ್ನ ಅಣ್ಣ ಎಂದು ಹೇಳ್ಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಏ ಧರ್ಮರಾಜ, ಮಾಡಿಕೊಂಡ ಮಡದಿಯನ್ನು ಕೊಂದು ನನ್ನ ಕೈ ಹಿಡಿಯಬೇಕಾದ ಲಕ್ಷ್ಮಿಯನ್ನು ಆ ಬೀರನಿಗೆ ಮಡದಿಯಾಗಿ ತಂದು ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ? ನೀಚ, ನಿನ್ನನ್ನು ನನ್ನ ಕೈಯಿಂದ ಉಳಿಸಲಾರೆ. ಬಿಡು, ಹೊಡಿಯಪ್ಪ, ನಿನಗೆ ಚೆನ್ನಾಗಿ ಹೊಡೆ, ನಿನಗೆ ತೃಪ್ತಿ ಆಗುವ ತನಕ ಹೊಡೆ. ಆದ್ರೆ ಇದೀಗ ನುಡಿದ 3 ನುಡಿಗಳ ಮಾತ್ರ ನುಡಿಬೇಡಮ್ಮ. ನಿನ್ನ ಕಾಲಿಗೆ ಸರಿಯಾಚಿಗೆ ನೀಚ, ನಿನ್ನ ಅಪವಿತ್ರವಾದ ಕೈಯಿಂದ ನನ್ನ ಪವಿತ್ರವಾದ ಪಾದ ಮುಟ್ಟಬೇಡ. ಯಾಕಂದರೆ ಉಣ್ಣುವ ಅನ್ನ ಮತ್ತು ಹೇಸಿಗೆ ಒಂದೇ ಭಕ್ಷೆಯಲ್ಲಿ ಸ್ವೀಕರಿಸುವ ನೀಚ ನೀನು. ಹಡೆದ ತಂದೆ ಹಿರಿಯ
ಸಮ ಎಂದು ಕಾಣದೆ ಆ ಶಂಭಲಿಂಗನೇ ಮರೆಸಿ ಮಗಳನ್ನೇ ಮೋಹಿಸ ನೀಚ ನೀನು. ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಸಿಕ್ಕು ಮತಿಹೀನನಾಗಿ ಸಾಯಂದು ನನ್ನನ್ನು ಎಂದೇನಮ್ಮ. ತಮ್ಮ ಶಶಿಧರ, ನನ್ನ ಈ ರೀತಿ ಹೊಡೆದು ಮಾನ ಕಳಿಬೇಡಪ್ಪ. ನನ್ನದೇನು ತಪ್ಪಿಲ್ಲ. ನನ್ನ ಹೆತ್ತವಳಾಣೆ, ನನ್ನ ಶ್ರೀ ಗುರು ಮಾರುತೇಶ್ವರ ಮೇಲಾಣೆ. ಇದಕ್ಕಿಂತ ಹೆಚ್ಚಾಗಿ ನೀ ಕೇಳಿದರೆ ನನ್ನ ಶ್ರೀ ಗುರುಗಿಂತ ಹೆಚ್ಚನ ಮೇಲಾಣೆ. ತಮ್ಮ, ನನ್ನ ಮಾತನ್ನು ಕೇಳು. ಇದರಲ್ಲಿ ಏನು ಮೋಸವಿದೆ? ಈ ತಾಯಿ ಹೊಂಚು ಹಾಕಿಕೊಂಡು ನನ್ನನ್ನೇ ತನ್ನ ಕಾಮದ ನಾನು ಹೇಳಲಾರೆ. ಈ ಧರ್ಮದ ಬಾಯಿಂದ ನಾನು ಹೇಳಲಾರೆ. ಶಶಿಧರ, ನಾನು ಹೇಳಲಾರೆ. ಅಂದ್ರೆ ನಾನೇ ನಿನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದೆನು? ನೀವು ಇವನ ಮಾತನ್ನು ನಂಬಿದ್ರೆ ನಾನೇ ಕೊಡ್ತೀನಿ ನಿಮಗೆ ಡ್ರೈವರ್ ಸೀಟನ್ನು. ಲಾವಣ್ಯ, ದೇವರು ಮೆಚ್ಚುವಂತ ನಿಚ್ಚಳದ ಸ್ವಚ್ಛ ಮಾತನ್ನು ಸತ್ಯದಿಂದ ಹೇಳಮ್ಮ ತಾಯಿ. ಹಾಲಿನಂತ ಸಂಸಾರದಲ್ಲಿ ವಿಷ ಬೆರೆಸಿ ಹಾಲ ಮಾಡಬೇಡಮ್ಮ. ನಿನಗೆ ಕೈ ಮುಗಿತೀನಿ. ನಾನು ಧರ್ಮವಂತ. ಥೂ ಪಾಪಿ, ನೀನು ಧರ್ಮವಂತನಲ್ಲ. ಆ ಕೀಚಕನಿಗಿಂತ ಕೀಳನಾಗಿ, ದುಶಾಸನಿಗಿಂತ ನೀಚನಾಗಿ, ಯಾ ರಾವಣಿಗಿಂತ ಕೀಳನಾಗಿ ಥು, ಒಂದು ಕ್ಷಣ ಈ ಮನೆಯಲ್ಲಿ ನಿರಬೇಡ, ಹೊರಟು ಹೋಗು. ಹೋಗ್ತೀನಪ್ಪ. ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳ್ತೀನಿ. ನನ್ನ ಮಾತನ್ನು ನಂಬಲಾರದಷ್ಟು ಕ್ರೂರನಾದನೇ ನಾನು. ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ನಿನ್ನನ್ನು ಹೊತ್ತು ಶಾಲೆಗೆ ಕಳಿಸಿ ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿದ ಈ ಪ್ರೀತಿ ಈಗ ನಿನ್ನ ಬಿಟ್ಟು ಹೋಗಕ್ಕಾಗವಲ್ಲೋ ತಮ್ಮ. ಹೆಂಗ ಮಾಡಲಿ? ನನ್ನ ಹೊರಗ ನೂಕಬೇಡ. ತಾಯಿ ನೆನಪಾಗಿ ನೀನು ಹೊತ್ತಾಗ, ನನ್ನ ಹೆಗಲ ಮೇಲೆ ನಿನ್ನ ಹೊತ್ತಾಗ, ನನ್ನ ಮುಂಡಿ ಮೇಲೆ ನೀ ಮಲ ಮೂತ್ರನಿ ಮಾಡಿದ್ರು ಅದು ಅಮೃತ ಅಂತ ಇದೇ ಕೈಯನ್ನ ಒರೆಸಿ ಹಂಗ ಹೊತ್ಕೊಂಡು ಹೋಗ್ತಿದ್ನಲ್ಲೋ ತಮ್ಮ. ಅದನ್ನಾದ್ರೂ ನೆನಪಿಸಿಕೊಂಡು ಈಗ ನನ್ನ ನೋಕಬೇಡ. ನೀನು ಚಿಕ್ಕವನಿದ್ದಾಗ ನಿನಗೆ ಚೋಳ ಕಡಿದಾಗ ಆ ಕಡಿದ ಜಾಗಕ್ಕೆ ಇದೆ ನನ್ನ ಹಲ್ಲಿನಿಂದ ವಿಷವನ್ನು ಹೀರಿ ನಿನ್ನ ಪ್ರಾಣ ಉಳಿಸಿದೆನಲ್ಲ. ಅದನ್ನಾದ್ರೂ ನೆನಪಿಸಿಕೊಂಡು ನನ್ನನ್ನು ಅಪ್ಪಿಕೋಬಾರೋ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಕೊಟ್ಟು ನಿನ್ನ ಪಾಲು ನೀನು ತಗೊಂಡು ಹೋಗು. ರೇ, ನಿನಗೆ ಲಾಸ್ಟ್ ವಾರ್ನಿಂಗ್. ಇದನ್ನು ಮೀರಿ ನೀನು ಮನೆಯಿಂದ ಹೊರಗೆ ಹೋದಿರಲಿಲ್ಲ ಅಂದ್ರೆ ನಿನಗೆ ಹೊಡೆತಾನೆ ಸಾಕ್ಷಿ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ತಮ್ಮ ತಮ್ಮ, ದೇವರಾಣಿ ಹಾಕಿ ಕತ್ತರಿಸಿ ಒಗೆದು ಬಿಟ್ಟ ಈ ರಕ್ತ ಸಂಬಂಧ ಕರಳನ್ನು. ತಮ್ಮ ಶಶಿಧರ, ನನಗೆ ಯಾವ ಪಾಲು ಬೇಡ. ಹೆಂಡತಿ ಮಕ್ಕಳಿಲ್ಲದೆ ನಿಮ್ಮನ್ನೇ ಮಕ್ಕಳೆಂದು ನಂಬಿದ್ದೆ. ಆ ನಂಬಿದೆ ಕರಳೆ ಕತ್ತರಿಸಿದಾಗ ಪಾಲು ತಗೊಂಡು ನಾನು ಆನಿದ್ರೆ ಏನು ಮಾಡಲಿಕ್ಕ? ವೀರನ ಆಸ್ತಿ ಅಲ್ಲ ಬೀರನಿಗೆ ಇರಲಿ, ನನ್ನ ನಿನ್ನ ಆಸ್ತಿ ಅಲ್ಲ ನಿನಗೆ ಇರಲಿ. ನಾನು ಬರೆಗೈಯಿಂದ ನಿನಗೂ ಈ ಮನೆಗೆ ವಿದಾಯ ಹೇಳಿ ಬಹು ದೂರ ಹೊರಟು ಬಿಡ್ತೇನೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ಮನುಜನ ಬಾಳಲಿ ದೇವರ
ನಿಲ್ಲು. ಹಾಗೆ ಹೇಳಿದ್ರೆ ಸಾಲದು. ಈ ಪೇಪರ್ ಮೇಲೆ ಸೈನ್ ಹಾಕಿ ಎಲ್ಲಾದ್ರೂ ಹಾಳ ಬಾವಿ ನೋಡಿ ಬಿದ್ದು ಸಾಯ್ಲೇ ಮಗನೇ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ದೋಷದಿಂದ ಸಹಿ ಹಾಕಿದ್ದಾರೋ. ಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ಹೀಗೆನಿಸಿ ಬಂದು ಬಳಗವನೋ ನೀಡಿ ಬಿಡುವನೋ. ತಮ್ಮ ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳ್ತೇನೆ. ಇವಳ ಮೋಸದ ಮಾತಿಗೆ ನೀನು ಮರಳಾಗಿ ನೀನು ಹೀಗೆ ಮುಂದುವರೆದರೆ ಇವಳಿಂದಲೇ ಈ ಸಮಾಜದಲ್ಲಿ ಬೀದಿ ಪಾಲಾಗಿ ತೆರಳುತ್ತೀಯ. ಈ ಅಣ್ಣನ ವೇದನೆ ನೀನು ಅರ್ಥ ಮಾಡಿಕೊಳ್ಳದಿದ್ದರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿ ಕಿಡಿಯಾಗಿ ನಿಮ್ಮನ್ನೇ ಸುಟ್ಟು ಹಾಕುತ್ತದೆ. ಉಚ್ಚಾರ ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ಬೇಕೆನಿಸಿ ಬಂದು ಬಳಗವನೋ ನೀಡಿ ಬಿಡುವನೋ. ಬೇಕೆನಿಸಿ ಬಂದು ಬಳಗವನೋ ಕಳಚಿ ಬಿಡುವನೋ. ಯಾಕೋ ಕಾಣೆ ಏನಿ ಭವನೆ. ಯಾಕೋ ಕಾಣೆ ಏನಿ ಭವನೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರೋ. ಬೇಗೆನಿಸಿ ಬಂದು ಬಳಗವನೋ ಕಲಸಿ ಬಿಡುವನೋ. ತಮ್ಮ ತಮ್ಮ ಕಳಚಿ ಬಿಡುವನೋ. ಯಾಕೋ ಕಾಣೆ ಏನಿ ಭವನೆ. ಯಾಕೋ ಕಾಣೆ ಏನಿ ಭವನೆ. ನೀತಿ ಶಾಸ್ತ್ರಕ್ಕೆ ನೀತಿ ಪಾಠ, ಹೇ ಅದು ನನಗೆ ಚೆನ್ನಾಗಿ ಗೊತ್ತು. ಹಬ್ಬ ಈಗ ಸಂತೋಷವಾಯ್ತು ನನಗೆ. ಆ ಪಿಸಾಚಿ ಮನೆ ಬಿಟ್ಟು ಹೋಯ್ತು. ಬನ್ನಿರಿ, ನಿಮಗೋಸ್ಕರ ಒಳ್ಳೆ ಕಾಫಿ ಮಾಡಿಕೊಡ್ತೀನಿ.
ಶಿವ ಈಗಲಾದ್ರೂ ತೃಪ್ತಿ ಆಯಿತೇ ಈ ನಿನ್ನ ಮನಕ್ಕೆ. ಧರ್ಮದ ದಾರಿ ಹಿಡಿದು ಎಷ್ಟೋ ಜನರ ಬಲಿ ಆಗುವರು ಆ ನಿನ್ನ ಗಾನಕ್ಕೆ ಸಿಕ್ಕು ಆ ಪಾದನಿಗೆ ಗುರಿಯಾಗಿ ಧರ್ಮ ದಾರಿ ತಪ್ಪಿದರೆ ನನ್ನಂತ ಧರ್ಮವಂತನ ಗತಿ ಏನು ತಂದೆ, ಗತಿ ಏನು? ಮಾಡಿಕೊಂಡ ಮಡದಿ ಹೋದಳು, ಪಡೆದಕೊಂಡ ತಮ್ಮ ಹೋದ, ಹಿಡದಕೊಂಡ ಈ ಭೂತಾಯಿ ಹೋದಳು. ಈಗ ನಿನ್ನ ಪಾದ ಹಿಡಿದು ನಡೆಯುವ ನನ್ನನ್ನು ಕೈ ಬಿಡಬೇಡ ನಿರ್ಪಾದೇಶ್ವರ, ಕೈ ಬಿಡಬೇಡ. ನನಗೆ ಇನ್ಯಾರು ಗತಿ? ಅಯ್ಯೋ ಶಿವ ಶಿವ. ನಿನ್ನಂದೇ ಎಲ್ಲ ಮೇಲೆ ಒಬ್ಬ ಇರುವ ಅವನ ಮೀರಿಯಲ್ಲಿ ಏನು ಅಣ್ಣ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಏನಿದು ನಿನ್ನ ಮೈ ಮೇಲಿನ ರಕ್ತ? ಅಣ್ಣ ನಿನ್ನನ್ನು ಈ ಪರಿಸ್ಥಿತಿಗೆ ತಂದವರು ಯಾರು? ಈಗಲೇ ಹೇಳಣ್ಣ, ಅವರನ್ನು ದರ ಎಳೆದು ತಂದು ನಿನ್ನ ಪಾದದ ಮೇಲಿಟ್ಟ ರುಂಡವನ್ನೇ ಕಳೆದು ಬಿಡುತ್ತೇನೆ. ಆಗಬಾರದೆಲ್ಲ ಆಗಿ ಹೋಯಿತು. ತಮ್ಮ ಶಶಿಧರ ಮಡಿದೆಯಾಗಿ ಬಂದು ಪಾಪಿ ಇಲ್ಲದೆ ಆ ಪಾದನೆ ಕೊಟ್ಟು ಶಶಿಯಿಂದಲೇ ಹೊಡೆದು ನನ್ನನ್ನು ಹೊರಗೆ ಹಾಕಿದ ಪಾಯಿ ಪಾಪಿ. ನಿನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ಚಂಡಾಲ. ದೇವರಂತದ್ದ ನಿನ್ನ ಮೇಲೆ ಕೈ ಮಾಡಿದ್ದಾನೆ. ಅಣ್ಣ ನಾನೀಗಲೇ ಅವರ ಕತೆ ಮುಗಿಸಿ ಬರ್ತೇನೆ. ಸಹೋದರ, ಅವರಿಬ್ಬರ ಕತೆ ಮುಗಿಸುವ ಸಮಯ ಈಗಲ್ಲ. ಅವರ ಪಾಪದ ಕೊಡ ತುಂಬಿ ಹೊಡೆಯುವ ಸಮಯ ತಾನೇ ಬರ್ತಾ ಇದೆ. ಆದರೆ ಒಂದು ಮಾತು, ಬಹಳ ಸಂಕಟ ಮಾಡಿಕೊಳ್ಳಬೇಡಣ್ಣ, ಬಹಳ ಸಂಕಟ ಮಾಡಿಕೊಳ್ಳಬೇಡ. ನಡಿಯಣ್ಣ, ಮೊದಲು ಆಸ್ಪತ್ರೆಗೆ ಹೋಗೋಣ.